ಮಧುಗಿರಿಯಲ್ಲಿ ರಾಜ್ಯ ಮಟ್ಟದ ಥ್ರೋಬಾಲ್ ಪಂದ್ಯಾವಳಿ. ಕ್ರೀಡೆ ಜೊತೆಗೆ ಶಿಕ್ಷಣ ಮುಖ್ಯ ಎಂದ ರಾಜೇಂದ್ರ ರಾಜಣ್ಣ. ಕ್ರೀಡೆಯಲ್ಲಿ ನಾವು ಮುಂದಿನ ಓದಿದ್ರೆ ಯಾಕಂದ್ರೆ ಶಿಕ್ಷಣ ಪಡೆದ ಶಿಕ್ಷಣವನ್ನು ಯಾರು ನಾವು ಕಿತ್ಕೊಳ್ಳೋಕೆ ಆಗೋದಿಲ್ಲ. ಮಧುಗಿರಿ ಪಟ್ಟಣದ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ನಡೀತಾ ಇರುವ ಬೆಂಗಳೂರು ರಾಜ್ಯ ಮಟ್ಟದ ಥ್ರೋಬಾಲ್ ಪಂದ್ಯಾವಳಿಗೆ ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ರಾಜಣ್ಣ ಚಾಲನೆಯನ್ನ ನೀಡಿದ್ರು. ಪಂದ್ಯಾವಳಿಯಲ್ಲಿ ನಾನಾ ಜಿಲ್ಲೆಗಳಿಂದ ಕ್ರೀಡಾಪಟುಗಳು ಭಾಗಿಯಾಗಿದ್ದು, ಕ್ರೀಡಾ ಮಕ್ಕಳಿಗೆ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ಶುಭ ಕೋರಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಆರ್ ರಾಜೇಂದ್ರ, ತಾಲೂಕಿನಲ್ಲಿ 5 ಕೋಟಿ ವೆಚ್ಚದಲ್ಲಿ ರಾಜೀವ್ ಗಾಂಧಿ ಕ್ರೀಡಾಂಗಣವನ್ನ ನವೀಕರಣ ಮಾಡಲಾಗ್ತಾ ಇದ್ದು, ಇಂದು ತಾಲೂಕಿನ ಕ್ರೀಡಾಪಟುಗಳಿಗೆ ಉಪಯುಕ್ತವಾಗಲಿದೆ. ಇನ್ನು ಕ್ರೀಡೆಯು ಮಾನಸಿಕ ಹಾಗೂ ದೈಹಿಕ ಶಕ್ತಿಯನ್ನ ವೃದ್ಧಿಸುತ್ತೆ, ಆದರೆ ಶಿಕ್ಷಣ ಜೀವನವನ್ನ ರೂಪಿಸುತ್ತೆ. ನಾನು ಒಬ್ಬ ಕ್ರೀಡಾಳುವಾಗಿದ್ದು ಎರಡಕ್ಕೂ ಸಮಾನ ಆದ್ಯತೆಯನ್ನ ನೀಡಬೇಕು. ಅಲ್ಲದೆ ಮಧುಗಿರಿ ಏಕಶಿಲಾ ಬೆಟ್ಟ ಐತಿಹಾಸಿಕ ಪರಂಪರೆಯ ಕ್ಷೇತ್ರವಾಗಿದ್ದು ಮುಂದೆ ಜಿಲ್ಲೆಯಾಗಲಿದೆ ಎಂದಿದ್ದಾರೆ. ವಿಶೇಷವಾಗಿ ನಮ್ಮ ಮಧುಗಿರಿ ತಾಲೂಕಿನಲ್ಲಿ ಒಂದು 5 ಕೋಟಿಗಿಂತ ಹೆಚ್ಚು ಈ ಒಂದು ರಾಜೀವ್ ಗಾಂಧಿ ಕ್ರೀಡಾಂಗಣವನ್ನ ನವೀಕರಣ ಮಾಡುವಂಥದ್ದು, ಆ ಒಂದು ಗುದ್ಲಿ ಪೂಜೆಯನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಏರ್ಪಡಿಸಿರುವಂಥದ್ದು. ಸೊ ಒಂದು ಥ್ರೋಬಾಲ್ 14 ಮತ್ತೆ 17 ವರ್ಷದ ಈ ಕ್ರೀಡಾಪಟುಗಳು ನಮ್ಮ ಬೆಂಗಳೂರು ಸಬ್ ಡಿವಿಷನ್ ಏನು 11 ಜಿಲ್ಲೆಗಳು ಬರುತ್ತೆ, 11 ಜಿಲ್ಲೆಯಿಂದಲೂ ಇವತ್ತು ಈ ಕ್ರೀಡಾಪಟುಗಳು ಇವತ್ತು ನಮ್ಮ ಮಧುಗಿರಿ ತಾಲೂಕು, ವಿಶೇಷವಾಗಿ ಮಧುಗಿರಿ ತಾಲೂಕು ಅಂತ ಹೇಳಿದ್ರೆ ಬರಪೀಡಿತ ಭಾಗ ಇವೆಲ್ಲ ನಮ್ಮ ಬೆಂಗಳೂರು ಡಿವಿಷನ್ ಅಲ್ಲಿ. ಸೊ ಅಂಥದಕ್ಕೆ ಇವತ್ತು ವಿಶೇಷವಾಗಿ ಇವತ್ತು ನಮ್ಮ ರಾಜ್ಯ ಸರ್ಕಾರದವರು ಇವತ್ತು ಬೆಂಗಳೂರು ಡಿವಿಷನ್ ನ ಈ ಒಂದು ಥ್ರೋಬಾಲ್ ಪಂದ್ಯಾವಳಿಯನ್ನ ವಿಶೇಷವಾಗಿ ಮಧುಗಿರಿಗೆ ಆಯೋಜನೆ ಮಾಡಲು ಕೊಟ್ಟಿರುವಂತದ್ದು. ಆ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ನಮ್ಮ ಈ ಭಾಗದ ಎನ್ನುವಂಥದ್ದು ಒಂದು ವ್ಯಕ್ತಿ ಯಾರಿಗೇ ಆಗಲಿ, ಯಾಕಂದ್ರೆ ನಾವೊಬ್ಬ ಕ್ರೀಡಾಪಟು ಆಗಿರೋದ್ರಿಂದ ಒಂದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಇದೊಂದು ಸ್ಫೂರ್ತಿ ತರುವಂತದ್ದು. ಯಾಕಂದ್ರೆ ನಾವು ಆಡೋದ್ರಿಂದ ನಮ್ಗೆ ಹೆಚ್ಚು ಇನ್ನ ಬೇರೆ ಬೇರೆ ಕೆಲಸ ಮಾಡೋದಕ್ಕೆ ಒಂದು ಶಕ್ತಿ ಸಿಗುತ್ತೆ. ಸೊ ಅದರಿಂದ ಒಂದು ನಾವು ಕ್ರೀಡೆ ಜೊತೆಗೆ ಎಲ್ಲ ಮಕ್ಕಳುಗಳು ಇವತ್ತು ಎಲ್ಲ ಬಹಳ ಜನ ಇದ್ದೀರಿ, ನಿಮ್ಗೆಲ್ಲ ಇನ್ನೂ ಹೆಚ್ಚು ಓದೋದ್ರಲ್ಲಿ ಮುಂದಿರಬೇಕು. ಬರೀ ಕ್ರೀಡೆಯಲ್ಲಿ ನಾವು ಮುಂದಿರೋದಿಲ್ಲ, ಓದಿದ್ರೆ ಯಾಕಂದ್ರೆ ಶಿಕ್ಷಣ ಪಡೆದ ಶಿಕ್ಷಣವನ್ನು ಯಾರು ನಾವು ಕಿತ್ಕೊಳ್ಳೋಕೆ ಆಗೋದಿಲ್ಲ. ಆದ್ರೆ ಕ್ರೀಡೆಯಲ್ಲಿ ಸೋಲುಗಳು 2 ಇರುತ್ತೆ. ಇವತ್ತು ಸೋತಿರೋ ನಾಳೆ ಗೆಲ್ಬಹುದು, ನಾಳೆ ಗೆದ್ದಿರೋ ಸೋಲ್ಬಹುದು. ಸೊ ಅದರಿಂದ ಇವತ್ತು ನೀವೇನು ಓದೋ ವಿಚಾರ ಅಂತ ಬಂದಾಗ ಹೆಚ್ಚು ನೀವು ಓದೋದ್ರಲ್ಲಿ ಮುಂದಿರಬೇಕು, ಮತ್ತೆ ಕ್ರೀಡೆಯಲ್ಲೂ ನೀವು ಒಳ್ಳೆ ರೀತಿಯಲ್ಲಿ ಆಟ ಆಡಬೇಕು ಅಂತ ನಾನು ಪ್ರತಿಯೊಬ್ಬರೇ ಯಾರೆಲ್ಲ ಕ್ರೀಡಾಪಟುಗಳು ಬರ್ತಿರೋರಿಗೆ ನಾನು ವೈಯಕ್ತಿಕವಾಗಿ ಎಲ್ಲರನ್ನು ಕೇಳ್ಕೊಳ್ತಾ. ಯಾಕಂದ್ರೆ ಈ ಭಾಷಣ ಮಾಡೋದ್ರಲ್ಲಿ ನಾವೇನು ಹೆಚ್ಚು ಸಿಗೋದು ಎಲ್ಲ ಬಿಸ್ತಲ್ಲಿ ಕೂತಿದ್ದೀವಿ, ಆದ್ರೂ ಏನೋ ತಡವಾಗಿ ಬಂದಿದ್ದೀನಿ ಅಂತ ನಾನೇನು ಅನ್ಕೊಳ್ಳೋದಿಲ್ಲ. ಆದ್ರೂ ನಮ್ಮ ತಾಲೂಕು ಮಧುಗಿರಿ ಇವತ್ತು ನೀವೆಲ್ಲ ನೋಡಿದಾಗೆ ಏಷ್ಯಾದಲ್ಲೇ ದೊಡ್ಡ ಬೆಟ್ಟ ಇರುವಂತದ್ದು, ಏಷ್ಯಾದಲ್ಲಿ ಅತಿ ದೊಡ್ಡ ಬೆಟ್ಟ ಇರುವಂತದ್ದು ಮಧುಗಿರಿ ಏಕಶಿಲಾ ಬೆಟ್ಟ. ಸೊ ಈಗ ನೀವು ಇನ್ನು ಮುಂದಿನ ದಿನದಲ್ಲಿ ಈಗ ನಮ್ಮ ಅವರು ಹೇಳ್ದಂಗೆ ಇನ್ನ ನಮ್ಮ ಮಧುಗಿರಿ ಜಿಲ್ಲೆ ಆಗುವಂತದ್ದು ಇರ್ಬೋದು, ಮತ್ತೆ ನಮ್ಮ ಮಧುಗಿರಿ ಪಟ್ಟಣ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗುತ್ತೆ. ಸೊ ಅದರಿಂದ ನೀವೆಲ್ಲ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ದೀರಿ, ಮುಂದೆ ನಿಮ್ಮ ಜಿಲ್ಲೆಯಲ್ಲೇ ಕಾರ್ಯಕ್ರಮ ಆಗ್ಬೋದು. ಸೊ ಬಂದಂತ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯವರು ಆ ಭಾಗಕ್ಕೆ ಬರ್ತಾರೆ. ಸೊ ಅದರಿಂದ ಬೇರೆ ಜಿಲ್ಲೆಯಿಂದ ಬಂದಿರೋಂಥವ್ರಿಗೆ ಇಲ್ಲಿ ಯಾವುದೇ ತರವಾದಂತ ಅನಾನುಕೂಲ ಆಗ್ದಲೇ ಇರುವಂತ ರೀತಿಯಲ್ಲಿ, ಯಾಕಂದ್ರೆ ಅಲ್ಲೆಲ್ಲ ಟೀಚರ್ಸ್ಗಳು, ಸ್ಪೋರ್ಟ್ಸ್ ಟೀಚರ್ಸ್ಗಳು ಬಂದಿರ್ತಾರೆ, ಮತ್ತೆ ಕ್ರೀಡಾಪಟುಗಳು ಬಂದಿರ್ತಾರೆ. ಅವ್ರು ಉಳ್ಕೊಳ್ಳೋದ್ರಿಂದ ಹಿಡಿದು ಊಟದ ವ್ಯವಸ್ಥೆಯಿಂದ ಹಿಡಿದು ಮತ್ತೆ ನೀರಿನ ವ್ಯವಸ್ಥೆ ಎಲ್ಲ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಅದ್ರ ಬಗ್ಗೆ ನನ್ಗೆ ಯಾರು ಗಮನಕ್ಕೆ ತಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇದಕ್ಕೆ ಯಾರೆಲ್ಲ ವ್ಯವಸ್ಥೆ ಮಾಡಿದರೆ ನಾನು ಅವ್ರಿಗೆ ವೈಯಕ್ತಿಕವಾಗಿ ಕೃತಜ್ಞತೆ ಧನ್ಯವಾದವನ್ನು ಸಲ್ಲಿಸ್ತೀನಿ. ಮತ್ತೆ ಇನ್ನ ನಾನು ನೋಡುವಾಗ ಎಲ್ಲೂ ಆಂಬ್ಯುಲೆನ್ಸ್ ಇಲ್ಲಪ್ಪ, ಏನಾದ್ರು ಸಣ್ಣ ಪುಟ್ಟದ್ದು ಮಕ್ಳುಗಳಿಗೆ ಮೆಡಿಕಲ್ ಅವ್ರು ಇದ್ದಾರೆ, ಸಣ್ಣದೊಂದು ಆಂಬ್ಯುಲೆನ್ಸ್ ಇಲ್ಲೇ ನಿಂತಿದ್ರೆ ಒಳ್ಳೇದು ಅಂತ ನಾನು ಹೇಳುವಂಥದ್ದು. ಸೊ ಅದರಿಂದ ಏನೋ ಆಡುವಂತ ಮಕ್ಕಳುಗಳಿಗೆ ತೊಂದರೆ ಆಗಲಿರುವಂತ ರೀತಿಯಲ್ಲಿ ನಮ್ಮ ಈ ಭಾಗದ ಎಲ್ಲ ಅಧಿಕಾರಿಗಳು, BO ಇರ್ಬೋದು, CPO ಇರ್ಬೋದು, ಇವೆಲ್ಲ ಮುತುವರ್ಜಿ ವಹಿಸ್ಕೊಂಡು ನೋಡ್ಕೊಬೇಕು ಮಕ್ಕಳುಗಳನ್ನ ಅಂತ ಹೇಳಿ, ಮತ್ತೆ ಊಟ ಕೊಡುವಂಥದ್ದು ಇರ್ಬೋದು. ಬಂದವರೆಲ್ಲ ಇಲ್ಲಿ ಬಂದು ಮಧುಗಿರಿಯಲ್ಲಿ ಊಟ ಚೆನ್ನಾಗಿರೋದು ಕೊಡ್ಲಿಲ್ಲ ಬೇಡ,
ನಿಮ್ಮನ್ನ ಅನ್ಕೊಂತಾರೆ ಬಿಡ್ತಾರೆ, ನಮ್ಮನ್ನಂತೂ ಬೈಕ್ ಅಂತಾರೆ, ಯಾರು MLA ಯಾರು ಅಂತ ಅನ್ಕೊಂತಾರೆ. ಅವ್ರು ಆಗೋದ್ ಬೇಡ. ಸೊ ಆ ಥರದ್ದು ಏನಾದ್ರು ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗೂ ಮಾಡ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಮತ್ತೆ ನಿಮ್ಗೆ ವಿನಂತಿಯನ್ನು ಮಾಡಿಕೊಂಡು, ಮತ್ತೆ ಎಲ್ಲಾ ಕ್ರೀಡಾಪಟುಗಳಿಗೆ ಒಳ್ಳೇದಾಗ್ಲಿ. ಸೋಲೋನೆ ಗೆದ್ದವರು ಸೋಲ್ತಾರೆ. ಸೊ ಅದರಿಂದ ಈ ಒಂದು ಸೌಲಭ್ಯ ಮಾಡ್ತಾ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ನಾನು ಮಾತು ಮುಗಿಸ್ತೀನಿ ಎಲ್ಲರಿಗೂ. ಇನ್ನು ಉಪ ವಿಭಾಗಾಧಿಕಾರಿ ಗೊಟ್ಟೂರು ಶಿವಪ್ಪ ಮಾತನಾಡಿ, ಮಧುಗಿರಿಯ ಸರ್ವತೋಮುಖ ಅಭಿವೃದ್ಧಿಯ ಕನಸನ್ನ ಶಾಸಕ ರಾಜಣ್ಣ ಹಾಗೂ MLC ರಾಜೇಂದ್ರ ಕಂಡಿದ್ದಾರೆ. ಕ್ರೀಡೆಗೆ ಉತ್ತಮ ಕ್ರೀಡಾಂಗಣ ಅಗತ್ಯವಾಗಿದ್ದು, ಅದಕ್ಕಾಗಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ರೀಡಾಂಗಣ ನವೀಕರಣ ಮಾಡಲಾಗ್ತಾ ಇದೆ. ಈ ಕಾರಣಕ್ಕಾಗಿ 1 ವರ್ಷದಲ್ಲಿ ಪೂರ್ಣಗೊಳ್ಳಲಿದ್ದು, ಮಧುಗಿರಿಯ ಇತಿಹಾಸದಲ್ಲಿ ದಾಖಲೆಯಾಗಲಿದೆ ಎಂದಿದ್ದಾರೆ. ಥ್ರೋಬಾಲ್ ಪಂದ್ಯಾವಳಿಗಳ ಈ ಒಂದು ಕಾರ್ಯಕ್ರಮಕ್ಕೆ ಈ ಭಾಗದ ಶಾಸಕರು ಹಾಗೂ ಇವತ್ತು ಒಂದು ವಿಶೇಷವಾಗಿರುವಂತಹ ದಿನ. ಈ ಒಂದು ಕ್ರೀಡೆಗಳು ನಮ್ಮ ಶೈಕ್ಷಣಿಕ ಜಿಲ್ಲೆಯಲ್ಲಿ ಉತ್ತಮವಾಗಿ ನಡೀಬೇಕು ಅಂತಂದ್ರೆ ಉತ್ತಮವಾಗಿರ್ತಕ್ಕಂಥ ಕ್ರೀಡಾಂಗಣಗಳನ್ನು ಹೊಂದತಕ್ಕಂಥದ್ದು ಸಹ ಅಷ್ಟೇ ಮುಖ್ಯ. ಆ ನಿಟ್ಟಿನಲ್ಲಿ ಇವತ್ತು ಒಂದು ವಿಶೇಷವಾಗಿರುವಂತ ಮಧುಗಿರಿ ಇತಿಹಾಸದಲ್ಲೇ ಉಳಿಯುವಂತ ಕ್ಷಣ ಈ ದಿನ. ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಕ್ರೀಡಾಂಗಣಕ್ಕೆ ಉದ್ಘಾಟನೆ ಮಾಡ್ತಕ್ಕಂಥ ಕೆಲವೇ ಕ್ಷಣಗಳು ಬಾಕಿ ಇದೆ. ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಎಲ್ಲ ಪರಿಶ್ರಮದ ಹಿಂದೆ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ KN ರಾಜೇಂದ್ರ ಸರ್ ಅವರ ಪರಿಶ್ರಮ ತುಂಬಾ ಇದೆ. ನಾನು ಹತ್ತಿರದಿಂದ ಗಮನಿಸಿದಾಗ ತುಂಬಾ ಅವರ ಎಫರ್ಟ್ ಅನ್ನ ನಾವು ನೋಡಬಹುದು. ತುಂಬಾ ಅದ್ಭುತವಾಗಿರ್ತಕ್ಕಂಥ ಕ್ರೀಡಾಂಗಣಕ್ಕೆ ಕೆಲವೇ ನಿಮಿಷಗಳಲ್ಲಿ ಚಾಲನೆ ಕೊಡಲಿದ್ದಾರೆ. ನಮ್ಮೆಲ್ಲರ ಪರವಾಗಿ, ಮಧುಗಿರಿ ಕ್ಷೇತ್ರದ ಜನತೆ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಮೊಟ್ಟ ಮೊದಲಾಗಿ ಸಲ್ಲಿಸೋಣ. ನೀವು ನೋಡ್ಬೋದು, ಇನ್ನ 1 ವರ್ಷದೊಳಗಡೆ ಎಂತ ಅದ್ಭುತವಾಗಿರ್ತಕ್ಕಂಥ ಕ್ರೀಡಾಂಗಣ ಬರುತ್ತೆ. ಅದರ ಜೊತೆಯಲ್ಲಿ ಖೇಲೋ ಇಂಡಿಯಾ ಅಂತ ಗೇಮ್ಗಳನ್ನು ಸಹ ಆಡ್ಲಿಕ್ಕೆ, ಖೇಲೋ ಇಂಡಿಯಾ ಏನು ಸ್ಪೋರ್ಟಿವ್ ಮಾಡಲಿಕ್ಕೆ ಒಂದು ವೇದಿಕೆಯನ್ನ ಇಲ್ಲಿ ಮಾಡಲಿಕ್ಕೆ ಅಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಕ್ರೀಡಾಂಗಣ ಆಗುತ್ತೆ. ವಿದ್ಯಾರ್ಥಿಗಳೇ, ಈ ಒಂದು ಶೈಕ್ಷಣಿಕ ಜಿಲ್ಲೆಯ ಒಂದು ಎಲ್ಲ ವಿಭಾಗದ ವಿದ್ಯಾರ್ಥಿಗಳು ಆಗಮಿಸಿದ್ರ ಕ್ರೀಡೆಯನ್ನ ಸ್ಫೂರ್ತಿಯಾಗಿ ಆಡಿ ಇಲ್ಲಿರ್ತಕ್ಕಂಥ ವ್ಯವಸ್ಥೆಗಳನ್ನ ಖುಷಿಯಾಗಿ ಅನುಭವಿಸಿ ಮಧುಗಿರಿ ಬೆಟ್ಟವನ್ನ ಚಾರಣ ಮಾಡಿ ನಿಮ್ಮೆಲ್ಲರಿಗೂ ವಿಶ್ ಯು ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಭಾವಿಸಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಈ ವೇಳೆ DDPI ಮಾಧವರೆಡ್ಡಿ, BO ಹನುಮಂತರಾಯಪ್ಪ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರಂಗಪ್ಪ, EO ಲಕ್ಷ್ಮಣ್, MD ಧನಂಜಯ್ ಹಾಗೂ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷ ಚೆನ್ನಿಕರಾಮಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.